ಲಕ್ಷ ಹಂಗೆ ಇತ್ತು. ಸಣ್ಣ ಪುಟ್ಟ ರೇಟ್. ನಮಸ್ಕಾರ ಸರ್, ಇಂಡಿಯನ್ ಹಳ್ಳಿಕಾರ್. ಹೌದು, ನೋಡ್ತಾ ಇದ್ದೀರಾ? ಚೆನ್ನಾಗಿ ಬರ್ತಾ ಇದೆ. ಡೈಲಿ ನೋಡ್ತಾ ಇದ್ದೀನಿ. ಗೆಣಸಿಯಲ್ಲಿ ಗೆಣಸಿ ಹಣ್ಣು ಹೌದು, ಡೈಲಿ ಆಗ್ತಾ ಇದೆ. ಗೆಣಸಿ ಹಣ್ಣು ಪೋಸ್ಟ್ ಜೋಡಗಟ್ಟ. ಹೌದೌದು, ಆಗ್ತದೆ. ಕೆಜಿ ಟೆಂಪಲ್ ಕಡಿಮೆ ಬಿಡಿ ಸರ್. ನೀವು ಗೆಣಸಿ ಹಣ್ಣು ಪೋಸ್ಟ್ ಭಾಳ ಮಾಡ್ತಾ ಇದ್ದೀವಿ. ಹೌದು ಸರ್, ನಮಗೆ ತುಂಬಾ ವೆರಿ ನಿಯರು. ಹೌದು ಸರ್, ನಾವು ತಿಪ್ಟೂರಿಂದ ಹೋಗ್ಬೇಕು, ಹಾಗಾಗಿ ತುಮಕೂರು ತಿಪ್ಟೂರು ಗಂಟೆ ಹೋಗ್ಬಿಡ್ತೀವಿ. ಅಲ್ಲಿ ಅವರೆಲ್ಲ ಮಾಡ್ಸಪ್ಪ. ನಡೀರಿ ಬಂದೆ ನಡೀರಿ. ನಿಮ್ಮವೇನಾ? ಹೌದಾ? ಏನು ಬೆಲೆ ಕಟ್ಟಿದ್ದೀರಾ ಸರ್? 3.5 ಕೊಟ್ಟಿದ್ದೀನಿ. 3.5 ಕೊಟ್ಬಿಟ್ರಾ? ಓ, ಪರವಾಗಿಲ್ಲ. 3.5 ಲಕ್ಷ. ಇನ್ನು ಅಲ್ಲಿ ಬಂದಿಲ್ಲ ಅನ್ಕೊಳ್ಳೋದು? ಇನ್ನು ಕರಲ್ವಾ? ಏನು 2 ವರ್ಷನೂ ಇಲ್ಲ ಅನ್ಕೊಳ್ಳೋದಲ್ವಾ? 10 ತಿಂಗಳು. 10 ತಿಂಗಳು? ಒಂದು ವರ್ಷ ಇಲ್ಲ ನಾನು ಹೇಳಲ್ಲ. ಅವಾಗ ಒಂದು ವರ್ಷ ಇಲ್ಲ ಅಂತ. ಆರಾಮಾಗಿ ಒಂದು 6 ತಿಂಗಳು ಸಾಕಿದ್ರೆ ಒಳ್ಳೆ ಬೆಲೆ ಹೋಗುತ್ತಲ್ರಿ ಇದು. ಮುಂದಿನ ಯಾವ್ದಾರ ಒಂದು ಜಾತ್ರೆಗೆ ಕಳಿಬೇಕಲ್ಲ ಸರ್, ನಮ್ಮ ಜಾತ್ರೆ. ಅದೇ ಒಂದು ವರ್ಷ ಇಲ್ಲ ಅಂತ ಹೇಳಿದ್ದೀನಿ ನಾನು. ಹೌದು ಬಿಡಿ ಸರ್. ಒಂದು ವರ್ಷ ಕರಲ್ಲ ಸರ್, ಒಂದು ವರ್ಷ ಸಾಕ್ಬಿಟ್ರೆ ಒಳ್ಳೆ ಬೆಲೆ ಹೋಗುತ್ತೆ ನೋಡಿ. ಹೌದು ಸರ್. ಬೆಳಗ್ಗೆ ಬಂದ್ರಾ? ಹೌದು ಸರ್, ಬೆಳಗ್ಗೆ. ನಿಮ್ಮ ಹೆಸರು? ನಮ್ಮ ಹೆಸರು ಜೋಗಯ್ಯ ಪೂಜಾರಿ ಸರ್. ಯಾವ ಸರ್? ವಿಜಯನಗರ ಜಿಲ್ಲೆ ಸರ್. ವಿಜಯನಗರ ಜಿಲ್ಲೆ. ನಂಬರ್ ಇದೆಯಾ? ಫೋನ್ ನಂಬರ್ ಇದೆಯಾ? ಹ್ಞೂ ಸರ್, ಕೊಡಿ. 94 80 67 14 47 ಸರ್. 47. ಹಳ್ಳಿಕಾರ್ ತಳಿನ ಉಳಿಸಿ ಬೆಳೆಸಿ ನೀವು ಬರ್ತಾ ಇರ್ತೀರ. ನೀವು ವರ್ಷ ಸರ್ ಡೈಲಿ ಜೋಡಗಟ್ಟೆಗೆ ನೋಡ್ತಾ ಇರ್ತೀವಿ, ಗಂಟಿ ನೋಡ್ತಾ ಇರ್ತೀವಿ, ವಿಡಿಯೋ ಹಾಕ್ತಾ ಇರ್ತೀವಿ. ಈ ವಾರ ಹೋಗಿಲ್ಲ ಅಷ್ಟೇ ನಾವು. ಈ ವಾರ ಹೋಗಿಲ್ಲ, ಮುಂದಿನ ವಾರ ಹಾಕ್ತೀನಿ. ಹ್ಞೂ ಸರ್, ಚಿಂಚಿನಕಟ್ಟೆ ಬರ್ತೀವಿ ಸರ್. ಮತ್ತೆ ನೆಕ್ಸ್ಟ್ ಚಿಂಚನಗಡೆ ಬರ್ತೀರಾ? ಆಯ್ತು. ಯಾವಾಗ ಅದು? ಜನವರಿ 5ನೇ ತಾರೀಕು. ಹೌದಲ್ಲ? ಹೆಂಗ್ ಚಾನಲ್ ಹೆಂಗ್ ಬರ್ತಾ ಇದೆ? ಚೆನ್ನಾಗಿ ಬರ್ತದೆ ಸರ್. ಹೌದಲ್ವಾ? ಮಾಹಿತಿ ಎಲ್ಲ ಚೆನ್ನಾಗಿ ಕೊಡ್ತೀನಪ್ಪ. ಆಮೇಲೆ ಕೆಲವರು ಜಾಸ್ತಿ ಮಾತಾಡ್ತೀರಾ ಸರ್, ಕಡಿಮೆ ಸರ್. ಚೆನ್ನಾಗಿ ಕೊಡ್ತೇವೆ ಸರ್, ಗೈಡೆನ್ಸ್ ಭಾರಿ ಚೆನ್ನಾಗಿ ಕೊಡ್ತಾ ಇದ್ದೀವಿ ಅಲ್ವಾ? ಈಗ ಗಣಸಿ ಅಂದ್ರೆ ಏನು, ಹ್ಯಾಂಡ್ ಪೋಸ್ಟ್ ಅಂದ್ರೆ ಏನು ಸರ್? ಗೆಣಸಿ ನಾನು ಹೋಗ್ತಾ ಇದ್ದೀನಿ ಸರ್. ಗೆಣಸಿಗೆ ಹೋಗ್ತಾ ಇರ್ತೀವಿ ನಾವು, ಮತ್ತೆ ಹೋಗ್ತಾ ಇದ್ದೆ. ಗೆಣಸಲ್ಲಿ ಒಳ್ಳೊಳ್ಳೆ ದನ ಹಾಕ್ತಾರೆ ಸರ್ ಅಲ್ವಾ? ನಾನು ಎಲ್ಲದನ್ನ ಮಾಹಿತಿ ಕೊಡ್ತೀನಿ. ಆಮೇಲೆ ಈ ಒಂದು ದನದ ಆಯಸ್ಸು ಎಷ್ಟು ಅಂತ ಕೇಳ್ತೀನಿ ಸರ್. ಒಂದು ದನದ ಕರ ಇದ್ದಲ್ಲಿದ್ದೇ ಪೂರ್ತಿ ಅದು ಜೀವ ಇರೋ ತನಕ 25 ವರ್ಷ ಬರ್ತದೆ ಸರ್. ಕರೆಕ್ಟ್. 25ರಿಂದ 30 ವರ್ಷ. 30 ವರ್ಷ ಚೆನ್ನಾಗಿ ಸಾಕೋರು. ಯಾಕಂದ್ರೆ ಈಗ ಆರೋಗ್ಯ ನಮ್ದು ಹೆಂಗ್ ನೋಡ್ಕೊಂತೀವೋ, ಆರೋಗ್ಯ ಇದನ್ನ ನೋಡ್ಕೊಂಡ್ಬಿಟ್ರೆ ಒಂದು 25ರಿಂದ 30 ವರ್ಷ. ಈಗ ನಮಗೆ ಅನಾರೋಗ್ಯದಾಗ ನಾವು ಡಾಕ್ಟರ್ ಹತ್ರ ಹೋಗ್ತೀವಿ, ಇವು ಹೋಗಲ್ವಲ್ಲ? ಹೋಗಲ್ಲ ಸರ್, ಅಲ್ವಾ? ಒಂದು 25ರಿಂದ 30 ವರ್ಷ. ಈಗ ಕುರಿ ಮೇಕೆಗಳು 10ರಿಂದ 15 ವರ್ಷ, ನಾಯಿ 15 ವರ್ಷ. ಈ ದನಕರುಗಳು 25ರಿಂದ 30 ವರ್ಷ ಅಲ್ವಾ? ಆಯ್ತು. ಪ್ರೇಮಕ್ಕೆ ವರ್ಷ ಕಟ್ತೀವಿ ಸರ್. ಹೌದಾ? ಕಟ್ಟಿ ಹಳ್ಳಿಕಾರ್ ತಳಿನ ಉಳಿಸಿ ಚೆನ್ನಾಗಿ ನೋಡ್ತಾ ಇರ್ತೀವಿ ಸರ್. ಹೌದಲ್ಲ? ಡೈಲಿ ಗೆಣಸಿ ಹ್ಯಾಂಡ್ ಪೋಸ್ಟ್ ಜೋಡಗಟ್ಟ. ಹೌದಲ್ಲ? ಒಳ್ಳೆ ಆಗ್ತಾ ಇರ್ತೀವಿ. ಹೌದು ನೋಡಿ, ಹಳ್ಳಿಕಾರ್ ತಳಿನ ಉಳಿಸಿ ಬೆಳೆಸಿ ಮುಂದಿನ ಪೀಳಿಗೆಗೆ ಜೋಪಾನ ಇಟ್ಕೋಬೇಕು. ಈಗ ನಾವು ಗಾಡಿ ತೋರಿಸ್ತಾ ಇದೀವಿ, ಒಂದ್ ಕಾಲದಲ್ಲಿ ಗಾಡಿ ಹಂಗಿತ್ತು ಅಂತೇಳಿ. ಆದ್ರೆ ಇದನ್ನ ಈ ತಳಿನ ಹಂಗಾಗಬಾರ್ದು ಅಲ್ವಾ? ಮನೆ ಮುಂದೆ ಒಂದು ಹಳ್ಳಿಕಾರ್ ಹಸ ಇಟ್ಬಿಟ್ರೆ ಸಂತತಿ ಉತ್ಪತ್ತಿ ಆಗುತ್ತೆ ಅಲ್ವಾ? ರೇಟ್ಗಳು ಜಾಸ್ತಿ ಆಯ್ತು ಸರ್. ಹೌದು ಹೇಳಿ ಸರ್. ಮೊದಲು ನಾವು ಒಯ್ಬೇಕಾದ್ರೆ ಫಸ್ಟ್ 7,000 6,000 ಬಂದಿದ್ದೀವಿ. ಒಬ್ರು ಅಜ್ಜ ಸಿಕ್ಕಿದ್ರು, ಅವ್ರು 18 ರೂಪಾಯಿದಿಂದ 2 ಲಕ್ಷ ಅಂತೀಗ. 18 ರೂಪಾಯಿ ಜೊತೆ 18 ರೂಪಾಯಿ ಜೊತೆ ನಮ್ಮ ಅಪ್ಪ ತಂದು ಕೊಟ್ಟಾಗ ನಮಗೆ 6,000 ಸರ್. ಲಾಸ್ಟ್ 6,000 ನಾವು ನಿನ್ನೆ ಒಂದು ವಿಡಿಯೋ ಮಾಡಿದೀವಿ. 18 ರೂಪಾಯಿದಿಂದ 2 ಲಕ್ಷ ಅಂತವ್ರು. ಮಾವಳಿಪುರ ಕರೆಕ್ಟ್ ಅಲ್ವಾ? 18 ರೂಪಾಯಿ. ಇವನ ಹೆಸರು ಮಾತಾಡಿದ್ರಲ್ಲ ಸರ್, ಯಾರು? ಫಸ್ಟ್ನೇ ದಿನ ಚಂದನ ಯಾರು ಮಾಡಿದ? ಜೋಡಿ ಹಾಕಿದ್ರೆ ಅವರು 18 ರೂಪಾಯಿದಿಂದ 2 ಲಕ್ಷ ಕಟ್ಟಿದಾರಂತೆ ಮಾವಳ್ಳಿಪುರದವರು. ನೋಡಿ ಹೆಂಗೆ. ಆಯ್ತು ಸರ್, ಒಳ್ಳೇದಾಗಲಿ ಸರ್, ಒಳ್ಳೆ ವ್ಯಾಪಾರ ಆಗಲಿ, ಸೆಲೆಕ್ಟ್ ಆಗಲಿ. ಮುಂದಿನ ಜಾತ್ರೆಗೆ ಭೇಟಿ ಆಗೋಣ. ಹ್ಞೂ ಸರ್, ಚಿಂಚಿನಕಟ್ಟೆಯಲ್ಲಿ ಬರ್ತೀವಿ ಸರ್. ಆಯ್ತು. ಹೆಂಗೋ ಬಂದೆ.
ನೋಡ್ರ ನಿಮ್ಮವ ಏನು ಬೆಲೆ ಕಟ್ಟಿದ್ದೀರಾ? 210 ಹೋರಿಕರ ಅಲ್ವಾ? ಇನ್ನು ಅಲ್ಲಿ ಬಂದಿಲ್ಲ, ಅಲ್ಲಿ ಬಂದು 210. ಯಾವ ಯಜಮಾನ್ರೆ? ಏನು ಬೆಲೆ ಕಟ್ಟಿದ್ದೀರಾ ಸರ್? ಬೆಲೆ 3,60,000. 3,60,000 ಹೋರಿ ಬೀಜದವ್ರಿ ಸಾಮಾನ್ಯಗೆ ಅಲ್ವಾ? ಚೆನ್ನಾಗಿದೆ. ಕಮ್ಮಿ ಸೌಂಡ್ ಬರ್ಸೋಣ ಸ್ವಲ್ಪ ಇದು ಸ್ವಲ್ಪ